ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್. ಈ ಬ್ಲಾಗ್ ಬಂದು ಅವೇರ್ನೆಸ್ ಬ್ಲಾಗ್ ಆಗಿರುತ್ತೆ. ಎಸ್ಪೆಷಲಿ ನಿಮ್ಮ ಮನೇಲಿ ಕೆಲಸ ಮಾಡಬೇಕು ಅಂತಿರೋ ವುಮೆನ್ಸ್ಗಳಿಗೆ ಈ ಬ್ಲಾಗ್ ಮಾಡ್ತಾ ಇದ್ದೀನಿ. ಈ ಬ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಯ್ತು ಅಂದರೆ ಒಂದು ಶೇರು, ಒಂದು ಲೈಕ್, ಒಂದು ಕಮೆಂಟ್ ಮಾಡಿ. ಯಾರು ಅರ್ನಿಂಗ್ಸ್ ಮನೇಲೇ ಕುತ್ಕೊಂಡು ನಾನು ಅರ್ನಿಂಗ್ಸ್ ಮಾಡ್ತಾ ಇದ್ದೀನಿ ಅಂತಿದ್ದಾರೋ ಅಂಥವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ವರ್ಕ್ ಫ್ರಮ್ ಹೋಮ್ ಅನ್ನೋ ಆಪ್ಷನ್ ಕೊಡ್ತಾ ಇದ್ದಾರೆ. ಪೆನ್ಸಿಲ್ ಪ್ಯಾಕಿಂಗ್ ಅನ್ನೋ ವರ್ಕ್ ಫ್ರಮ್ ಹೋಮ್ ಆ ಟಾಪಿಕ್ ಇಂದ ನಿಮಗೆ ಸ್ಕ್ಯಾಮ್ ಮಾಡ್ತಾ ಇದ್ದಾರೆ. ಈ ಸ್ಕ್ಯಾಮ್ ಅಲ್ಲಿ ಯಾರು ಹೋಗ್ಬೇಡಿ ಅಂತ ಹೇಳೋದಕ್ಕೆ ನಾನು ಈ ಬ್ಲಾಗ್ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಏನೇ ಒಂದು ಬ್ಲಾಗ್ ಮಾಡಕ್ ಮುಂಚೆ ನಾನು ಆ ಬ್ಲಾಗ್ ಬಗ್ಗೆ ತಿಳ್ಕೊಂಡಿದ್ದೀನಿ ಅಂಡ್ ನಾನೇ ಇಂಪ್ಲಿಮೆಂಟ್ ಮಾಡ್ಕೊತೀನಿ. ನಾನು ಫಸ್ಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇದು ಫ್ರಾಡಾ ಇಲ್ಲ ನಿಜವಾ ಇಲ್ಲ ಜೆನ್ಯೂನಾ ಅಂತ ತಿಳ್ಕೊತೀನಿ. ದೆನ್ ನಾನು ನಿಮ್ಮ ಮುಂದೆ ಈ ಬ್ಲಾಗ್ಸ್ನ ತರ್ತಾ ಇದ್ದೀನಿ. ಸೊ ನೀವು 100% ಶೋರ್ ಆಗಿರ್ಬೋದು ಇವ್ರೇನು ಮಾಡಿದಾರಾ, ಇವ್ರು ಗೊತ್ತಾ ಅಂತದಂತೂ ಡೌಟ್ ಇಟ್ಕೊಂಡ್ಬಿಡಿ. ನಾನು ಮಾಡಿ ನಿಮಗೆ ಈ ಮೆಸೇಜಸ್ ತಲುಪ್ತಾ ಇದ್ದೀನಿ. ಯಾಕಂದರೆ ಎಲ್ಲರಿಗೂ ಮನೇಲಿ ಕೂತ್ಕೊಂಡಿರೋರಿಗೆ ಏನೋ ಒಂದು ಅರ್ನ್ ಮಾಡಬೇಕಂತ ಇರುತ್ತೆ. ಅರ್ನಿಂಗ್ನೇ ಟಾರ್ಗೆಟ್ ನಿಮ್ಮ ಅರ್ನಿಂಗ್ನೇ ಅವ್ರು ಟಾರ್ಗೆಟ್ ಮಾಡ್ಕೊತಾರೆ. ಬಿಕಾಸ್ ಅವ್ರು ಏನು ಮಾಡ್ತಾರೆ, 30,000 to 15,000 ಸ್ಯಾಲ್ರಿ ಇಲ್ಲ 30,000 to 15,000 ಅರ್ನ್ ಮಾಡ್ಬೋದು ಅನ್ನೋದೊಂದು ಕಾನ್ಸೆಪ್ಟ್ ಕೊಟ್ಬಿಟ್ಟಿರ್ತಾರೆ. ನಮ್ಮ ತಲೆಯಲ್ಲಿ ನನಗೆ 30,000 to 15,000 ಬೇಡಪ್ಪ, 10,000 ಮಾಡಿದ್ರೆ ಸಾಕು, 15,000 ಅರ್ನ್ ಮಾಡಿದ್ರೆ ಸಾಕು ಅನ್ನೋದಿರುತ್ತೆ. ಸೊ ಏನೋ ಒಂದು ಅರ್ನ್ ಮಾಡೋಣ ಅಂದ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಮಕ್ಕಳನ್ನು ನೋಡಿಕೊಂಡು ನಾವು ಅರ್ನ್ ಮಾಡ್ಬೋದಲ್ಲ ಅನ್ನೋದೊಂದು ಆಸೆ ಬರುತ್ತೆ. ಆ ಆಸೆನೇ ಅವ್ರನ್ನ ಮೇನ್ ಟಾರ್ಗೆಟ್. ಆ ಆಸೆ ಅವ್ರು ಟಾರ್ಗೆಟ್ ಮಾಡಿಕೊಂಡು ನಿಮ್ಗೆ ಏನು ಮಾಡ್ತಾರೆ ಅಂದರೆ ನಿಮ್ಮನ್ನ ಗ್ರ್ಯಾಪ್ ಮಾಡ್ತಾರೆ. ಸೊ ಅವ್ರಿಂದ ದೂರ ಇರಿ. ಆ್ಯಂಡ್ ಅಕಸ್ಮಾತ್ ನೀವೇನಾದರೂ ಇಲ್ಲ ನಾನು ಒಂದ್ಸರಿ ಟ್ರಯಲ್ ನೋಡ್ತೀನಿ ಅಂದರೆ ಅವ್ರು ವಾಟ್ಸಪ್ ನಂಬರ್ ಕೊಟ್ಟಿರ್ತಾರೆ. ಆ ವಾಟ್ಸಪ್ ನಂಬರ್ಗೆ ಟ್ರೈ ಮಾಡಿ. ಅವ್ರು ನಿಮ್ಗೆ ಏನು ಮಾಡ್ತಾರೆ, ವರ್ಕಿಂಗ್ ಡೀಟೇಲ್ಸ್ ಎಲ್ಲ ಕೊಡ್ತಾರೆ, ವಿತ್ ಸ್ಯಾಲ್ರಿ ಎಲ್ಲ ತೋರಿಸ್ತಾರೆ. ದೆನ್ ನಿಮಗೆ ರಿಜಿಸ್ಟ್ರೇಷನ್ ಚಾರ್ಜ್ ಕೇಳ್ತಾರೆ. ಫಸ್ಟು ರಿಜಿಸ್ಟ್ರೇಷನ್ ಚಾರ್ಜ್ ಬಂದು 620 rupees ಆಗಿರುತ್ತೆ. ಆ್ಯಂಡ್ ನೀವೇನಾದರೂ ನನಗೆ ವರ್ಕಿಂಗ್ ಅಡ್ರೆಸ್ ಕೊಡಿ ಅಂದರೆ ಅವ್ರು ನಿಮಗೆ ವರ್ಕಿಂಗ್ ಅಡ್ರೆಸ್ ಮಾತ್ರ ಕೊಡಲ್ಲ. ಅವ್ರು ಏನಂತಾರೆ, ನಾವೇ ನಿಮಗೆ ಎಲ್ಲ ಮೆಟೀರಿಯಲ್ ಕೊಡ್ತೀವಿ, ನಮ್ಮ ಪರ್ಸನ್ ಬಂದು ನಿಮಗೆಲ್ಲ ಪ್ಯಾಕ್ಸ್ ಎಲ್ಲ ಕೊಟ್ಬಿಟ್ಟು ಹೋಗ್ತಾರೆ. ಆ್ಯಂಡ್ ಅವರೇ ಪಿಕ್ಕು ಮಾಡ್ತಾರೆ, ಅವರೇ ಐಟಮ್ಸು ತಲುಪಿಸ್ತಾರೆ. ಸೊ ನಿಮ್ಗೇನು ಆಫೀಸ್ ಅಡ್ರೆಸ್ ನೆಸೆಸಿಟಿ ಇರಲ್ಲ ಅಂತ ಹೇಳ್ತಾರೆ. ಆ್ಯಂಡ್ ನೀವು ರಿಜಿಸ್ಟ್ರೇಷನ್ ಆದಮೇಲೆ ಪ್ರಾಡಕ್ಟ್ಗೆ ದುಡ್ಡು ಕೊಡಿ ಅಂತ ಅಂತಾರೆ. ಯಾಕಂದ್ರೆ ನಾವು ನಿಮ್ಮ ಹತ್ರ ಇಷ್ಟು ಪ್ರಾಡಕ್ಟ್ ಕೊಡಬೇಕಂದ್ರೆ ಸಮ್ ಅಮೌಂಟ್ ನೀವು ನಮಗೆ ಕೊಡಬೇಕಾಗತ್ತೆ ಅಂತ ಅಂತಾರೆ. ಆ್ಯಂಡ್ 2,000 ಚೇಂಜ್ ಸಮಥಿಂಗ್ ನಿಮ್ಮ ಹತ್ರ ಕೇಳ್ತಾರೆ. ಆ 2,000 ನೀವು ಏನಾದರೂ ಕೊಟ್ರಿ ಅಂದ್ಕೊಳ್ಳಿ ಅಷ್ಟೇ, ನಿಮ್ಗೆ ಹಾಗೇನು 2,000 rupees ಬರಲ್ಲ. ಹಾಗೇನು ಅವ್ರ ಕಡೆಯಿಂದ ಒಂದು ಕಾಲು ಬರೋದಿಲ್ಲ. ಸೊ ಪ್ಲೀಸ್ ಈ ಥರ ಆನ್ಲೈನ್ ಜಾಬ್ ಆಫರ್ ಮಾಡ್ತೀನಿ ಅನ್ನೋರಂದ್ರೆ ದೂರ ಇರಿ. ಮೇನ್ ಹೌಸ್ ವೈಫ್ಗಳಿಗೆ ಹೇಳ್ತಾರೆ ಅದು. ಬಿಕಾಸ್ ನಾವು 10 ರೂಪಾಯಿ 20 ರೂಪಾಯಿ ಹಂಗೆ ಕೂಡಿಕ್ಕಿರ್ತೀವಿ. ಆ ದುಡ್ಡ ಅಲ್ಲ, ಓಕೆ 600 rupees ಅಂದ್ಬಿಟ್ಟು ನಾವು ಪೇ ಮಾಡಿಬಿಡ್ತೀವಿ. ಒನ್ ಟೈಮ್ ಅದೇ 600 rupees ನಮ್ಗೆ ಎಷ್ಟೋ ಯೂಸ್ಫುಲ್ ಆಗುತ್ತೆ. ಒಂದು ಟ್ಯೂಷನ್ ಫೀಸ್ಗಾಗಿರ್ಬೋದು, ಇಲ್ಲ ಸಮ್ ರೀಸನ್ಸ್ ಒಂದು ಕರೆಂಟ್ ಬಿಲ್ ಕಟ್ಟಾಗಿರ್ಬೋದು. ಸೊ ನೀವು ಯಾರು 1 ರೂಪಾಯಿನೂ ವೇಸ್ಟ್ ಮಾಡ್ಕೊಬೇಡಿ. ಈ ಚಿಕ್ಕ ಇನ್ಫಾರ್ಮೇಶನ್ ಹೇಳ್ತಾ ನಾನು ಈ ವ್ಲಾಗ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಮ್ಗೆ ಯಾರಿಗೆ ಆಗಲಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಒಂದು ಲೈಕ್, ಒಂದು ಕಮೆಂಟ್, ಒಂದು ಶೇರ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.